ವರ್ಷೇನು ಮಾತೆಲ್ಲ ನಿನಗಾಗಿಲೆ ಟ್ಯೂನು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ರ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ಬ್ರೇಕ್ಫಾಸ್ಟ್ ಗೆ ಹೋಗ್ತಾ. ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲಿ ಏನೇನಿದೆ ನೋಡುವ ಬನ್ನಿ. ಬ್ರೇಕ್ಫಾಸ್ಟ್ ಇದು ಅಂಡ್ ಎಗ್, ಇದು ಖೀರ್ ಅಂಡ್ ಅಲ್ಲಿ ಆಮ್ಲೆಟ್ ರೆಡಿ ಆಗ್ತಾ ಇದೆ. ಚೀಸ್ ಸ್ಪ್ರಿಂಗ್ ರೋಲ್, ಚಿಕನ್ ಸಾಸೇಜ್, ಖೀರ್, ಅನ್ನ ಸಾಂಬಾರ್. ಇಲ್ಲಿ ಅನ್ನ ಫುಲ್ ಏನಂತಾರೆ ಅದಕ್ಕೆ ಗಂಜಿ ಗಂಜಿ ತರ ಮಾಡ್ಬಿಟ್ಟಿದ್ದಾರೆ. ಅಂಡ್ ಆಮ್ಲೆಟ್. ದಿಸ್ ಇಸ್ ಫಾರ್ ಗೈಸ್. ಕಾಫಿಗೆ ಕೆಪಿಚುನೋ ತಗೋತಾ ಇದ್ದೀನಿ. ವಿ ಆರ್ ಡ್ರಿಂಕಿಂಗ್ ಕಾಫಿ ಫೈನಲಿ. ಗೈಸ್ ಮೇನ್ ಊಟ ಮುಗಿಸ್ಕೊಂಡು ಇವಾಗ ನಾವು ಫ್ರೂಟ್ಸ್, ಅದು ಕ್ಯಾರೆಟ್ ಜ್ಯೂಸ್, ಕಾಫಿ, ವಾಟರ್, ಅವರಿಗೂ ಫ್ರೂಟ್ಸ್. ಇವತ್ತು ನಾವೇನು ಅಷ್ಟೊಂದು ಜಾಸ್ತಿ ಫ್ಯಾನ್ಸಿ ಐಟಮ್ಸ್ ಇಟ್ಕೊಂಡಿಲ್ಲ ಇಲ್ಲಿ, ಬಿಕಾಸ್ ನಮಗೆ ಊಟನೇ ಜಾಸ್ತಿ ಆಗೋಯ್ತು. ಇಲ್ಲಿ ಸಿಕ್ಕಾಪಟ್ಟೆ ಡೆಸರ್ಟ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಇವತ್ತು ಡೆಸರ್ಟ್ ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಕಾಫಿ ಕುಡಿಯೋದಿತ್ತಲ್ಲ. ಸೊ ಹಾಗಾಗಿ ಇಷ್ಟೊಂದು ಕಾಫಿ ಎಲ್ಲ ನಾನು ಕುಡಿಯೋದಿಲ್ಲ. ಕಾಫಿನೂ ತಗೊಂಡಿದ್ದೀನಿ, ಕ್ಯಾರೆಟ್ ಜ್ಯೂಸ್ ತಗೊಂಡಿದ್ದೀನಿ. ಕಣ್ಣಿಗೆ ಏನ್ ಕಾಣಿತಿಲ್ಲ ತಕೊಂಡ್ ಬಂದ್ಬಿಡೋದು. ಗೈಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಬಂದ್ವಿ. ಸೊ ಇವಾಗ ನಂಗೆ ಬಿಸಿಲಲ್ಲಿ ಕೂರ್ಬೇಕು ಅಂತ ಅನ್ಸ್ತಾ ಇದೆ. ಸೊ ಹಾಗಾಗಿ ನೋಡಿ ಇಲ್ಲೇ ಬಿಸಿಲು ಬೀಳುತ್ತೆ. ಸೊ ಇಲ್ಲೇ ಕುತ್ಕೊಂಡು ಚಿಲ್ ಮಾಡ್ತೀನಿ. ಆ್ಯಕ್ಚುಲಿ ಚಿಲ್ ಮಾಡೋದಿಲ್ಲ, ಸುಮ್ಮನೆ ಕುತ್ಕೋತೀನಿ, ಬಿಕಾಸ್ ಬಿಸಿಲಲ್ವಾ ಕೂರೋದು. ಆ್ಯಂಡ್ ಆಲ್ಸೋ ಇಲ್ಲಿ ದುಬೈಯಲ್ಲಿ ಯಾರೂ ನಾನು ಬಿಸಿಲಲ್ಲಿ ಕುತ್ಕೋಬೇಕು, ನಾನು ಬಿಸಿಲಲ್ಲಿ ಇರಬೇಕು ಅಂತ ಅಂದ್ಕೊಳ್ಳೋದೇ ಇಲ್ವೇನೋ. ಬಟ್ ನನಗೆ ಅನಿಸ್ತಾ ಇದೆ, ಬಿಕಾಸ್ ಕೂಲಾಗಿದ್ದು ಇದು ಐ ಜಸ್ಟ್ ವಾಂಟೆಡ್ ಟು ಸಿಟ್ ಇನ್ ಸನ್ ರೇಸ್. ಆ್ಯಂಡ್ ಈ ರೂಮಲ್ಲಿ ಮಾತ್ರ ಹಿಂಗೆ ಓಕೆನಾ. ಬಟ್ ನಾವು ಹೋಟೆಲ್ ಬಿಟ್ಟು ಹೊರಗಡೆ ಹೋದರೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ ನನಗೆ, ಓಕೆನಾ. ಸೊ ಅಷ್ಟು ಬಿಸಿಲು ಒಂಥರ. ನೆನ್ನೆ ನಾವು ಮಾಲ್ಗೆ ಹೋಗಿದ್ವಲ್ಲ, 7:30 ಟೈಮ್. ನಮ್ಮ ಇಂಡಿಯಾಲಿ ಚಳಿ ಆಗ್ತಾ ಇರುತ್ತೆ ಅಷ್ಟೊತ್ತಲ್ಲಿ. ಇಲ್ಲಿ ಒಂಥರ ಬಿಸಿ ಬಿಸಿ ಗಾಳಿ, ನಾವು ಉಸಿರಾಡೋದೆಲ್ಲ ಬಿಸಿ ಬಿಸಿ ಅಂತ ಅನಿಸ್ತಾ ಇರುತ್ತೆ. ಇನ್ನು ಅಷ್ಟೊತ್ತಲ್ಲೇ ಹಂಗಿತ್ತು ಅಂತಂದರೆ ನಂಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಭಯ ಆಗ್ತಾ ಇದೆ. ಲೈಕ್ 1, 2 o'clock, 3 o'clock, 12 ಗಂಟೆ ಆದಮೇಲೆ ಮಧ್ಯಾಹ್ನ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಓ ಗಾಡ್, ನನಗೆ ಒಂದು ಸೆಕೆಂಡಿಗೆ ಲೈಕ್ ಫುಲ್ ಇಲ್ಲಿನ ಜನ ಎಲ್ಲ ಪಾಪ ಅಂತ ಅನಿಸ್ಬಿಡ್ತು. ಬಟ್ ಅವ್ರಿಗೆ ರೂಢಿ ಆಗೋಗಿರುತ್ತೆ, ಇಲ್ಲೇ ವಾಸ ಮಾಡ್ತಾ ಇರ್ತಾರಲ್ವ. ಸೊ ಅವ್ರಿಗೆ ರೂಢಿ ಆಗೋಗಿರುತ್ತೆ. ನಾವು ಯಾವತ್ತೋ ಒಂದಿನ ಬರೋದ್ರಿಂದ ನಮಗೆ ಇಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ. ಇಲ್ಲಿನ ಜನ ಅಲ್ಲಿ ಬಂದರೆ ಏನು ಎಷ್ಟೊಂದು ಚಳಿ ಅಂತ ಹೇಳ್ತಾರೇನೋ ಅಲ್ವಾ. ಸೊ ಮಧ್ಯಾಹ್ನವರೆಗೂ ಏನು ಕೆಲಸ ಇಲ್ಲ. ನಂಗೆ ಏನು ಬೇಕೋ ಅದನ್ನ ಮಾಡ್ಬೋದು. ಐ ಮೀನ್ ಟಿ ವಿ ನೋಡ್ಬೋದು, ಸುಮ್ಮನೆ ಕುತ್ಕೊಳ್ಳೋಂಗಿದೆ ಕುತ್ಕೋಬೋದು, ವ್ಲಾಗ್ ಮಾಡಬೇಕು ಅನ್ಸರಿ ವ್ಲಾಗ್ ಮಾಡ್ಬೋದು, ನಂಗೆ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಅಯ್ಯೋ ನಾನು ವ್ಲಾಗ್ ಮಾಡಬೇಕಿತ್ತು ಬಟ್ ಆ ಕೆಲಸ ಇದೆ, ನಾನು ಟಿ ವಿ ನೋಡಬೇಕಿತ್ತು, ನಂಗೆ ಈ ಕೆಲಸ ಇದೆ ಅಂತ ರೀಸನ್ನೇ ಇಲ್ಲ. ಐ ಕ್ಯಾನ್ ಜಸ್ಟ್ ರೆಸ್ಟ್ ಆ್ಯಂಡ್ ನೋಡುವ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಮಧ್ಯಾಹ್ನ ಊಟಕ್ಕೆ ಏನು ತರಿಸೋದು ನೋಡುವ. ಓಕೆ ಬಾಯ್. ಗೈಸ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ರೂಮಿಗೆ ಬಂದ್ವಿ. ಸೊ ಅಷ್ಟೊತ್ತರೆಗೂ ನಾನು ಮಲ್ಕೊಂಡಿದ್ದೆ, ಸ್ವಲ್ಪ ಹುಷಾರಿರಲಿಲ್ಲ, ಹೊಟ್ಟೆ ನೋವು. ಸೊ ಹಾಗಾಗಿ ಆ್ಯಂಡ್ ಇವರು ಜಿಮ್ಗೆ ಹೋಗಿದ್ದಾರೆ. ಸೊ ಇವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಿತ್ತು. ಆ್ಯಂಡ್ ಆಲ್ಸೋ ಇವ್ರು ಹೇಳಿದರು ಇಫ್ ಯು ಫೀಲ್ ಬೆಟರ್ ಕಮ್ ಅಪ್ ಅಂತ. ಸೊ ಹಾಗಾಗಿ ಮೇಲೆ ಹೋಗೋಣ ಬನ್ನಿ, ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ಬನ್ನಿ ಮೇಲೆ ಹೋಗೋಣ, ಅವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಓಕೆನಾ. ಎಲ್ಲಿದ್ದಾರೆ ಗೈಸ್? ಕಾಣ್ತಾನೆ ಇಲ್ಲ. ಓಕೆ ಇಲ್ಲಿದ್ದಾರೆ. ಹಿಂಗೆ ಓಪನ್ ಮಾಡೋದು? ಐ ಡೋಂಟ್ ನೋ. ಓಯ್ अंदर कैसे आना? टैप तो ये क्या
ಗೈಸ್ ನಾವ್ ರೆಗ್ಯುಲರ್ ಆಗಿ ಹೋಗ್ತೀವಲ್ಲ ಜಿಮ್ಗೆ ಬೆಂಗಳೂರಲ್ಲಿ, ಈ ತರ ರೆಡಿ ಆಗಿದ್ರು ಶಾರ್ಟ್ಸ್ ಹಾಕೋದೇ ಇಲ್ಲ ಗೈಸ್. ಇಲ್ಲಿ ಮಾತ್ರ ನೋಡಿ. ಅನ್ಕೊಂಡಿದ್ರಾ ನಾವ್ ಬರ್ತೀನಿ ಅಂತ? ಇಷ್ಟೊತ್ತಾಯ್ತು, 1 hour. ಅದಕ್ಕೆ ಅನ್ಕೊಂಡಿದ್ದೀವಿ ಬರ್ತಿದ್ದಾರೆ ಅಷ್ಟೇ. AC, ಏರ್ ಕಂಡೀಷನರ್. ನೈಸ್. ಯಾವ ವರ್ಕೌಟ್ ಮಾಡಿದ್ರಿ? ಇದು ಟ್ರೆಡ್ಮಿಲ್ ಸೈಕ್ಲಿಂಗ್. ಸ್ಟಾಪ್ ಇಟ್. ಪ್ರಾಮಿಸ್. ಜಸ್ಟ್ ಟ್ರೆಡ್ಮಿಲ್ 40 minutes ಮಾಡಿದ್ರಾ? 32 minutes. 32 minutes. ಇವರಿಗೆ ಹ್ಯಾಂಡ್ ಪೇನ್ ಇದೆ ಗೈಸ್, ನಾ ಹೇಳ್ತಾ ಇದೀನಿ ಏನು ಬೇಡ ಅಂತ. ಇವತ್ತು ನೈಟ್ ಪೂರ ವರ್ಕ್ ಮಾಡ್ಬೇಕು, ಓಕೆನಾ? ಐ ಹ್ಯಾವ್ ಸೆಡ್ ಹಿಮ್ ಏನು ಬೇಡ, ಇಟ್ಸ್ ಓಕೆ. ಇವತ್ತೊಂದಿನ ಅಂದ್ರೆ ಜಿಮ್ ಫ್ರೀಕ್. ಓಕೆ ಗೈಸ್, ಬನ್ನಿ ಮೇಲೆ ಹೋಗೋಣ. ಓಕೆ, ಸ್ವಿಮ್ಮಿಂಗ್ ಫೂಲ್ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಸಿಗ್ತೀನಿ, ಓಕೆನಾ ಗೈಸ್? ಇಲ್ಲಿ 4 kg ಮತ್ತೆ 9 kg ಈವನ್ ನಂಬರ್ಸ್ ಕೂಡ ಇದೆ. ನಮ್ ಜಿಮ್ಮಲ್ಲಿ ಸರಿ ಇಲ್ಲ. 6 ಅದು ಏರಿದೆ. ಓಕೆ, 8 kg ಕೂಡ ಇದೆ ನಮ್ ಜಿಮ್ಮಲ್ಲಿ. 2-5 ಹಂಗೆ ಅಷ್ಟೇ. ಓಕೆ ಬನ್ನಿ ಇವಾಗ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗೋಣ. ಲಿಫ್ಟ್ ಇಂದ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲಿ. ಯಪ್ಪ, ಗಾಳಿ, ಬಿಸಿ ಗಾಳಿ ಹೊಡಿತಾ ಇದೆ. ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟಿದೀವಿ ನೋಡಿ ಗೈಸ್. ಇದು 5th floor ಅಲ್ಲಿ ಇರುವಂತಹ ಸ್ವಿಮ್ಮಿಂಗ್ ಪೂಲ್. ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ ಅಂಡ್ ಇಲ್ಲಿ ಮಿನಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಒಂಥರ ಗೋವಾ ವೈಬ್ಸ್, ಹಿಂಗೆಲ್ಲ ಕುತ್ಕೊಂಡು ಚಿಲ್ ಮಾಡೋದು ಇಲ್ಲಿ. ಅಂಡ್ ಐ ವಿಲ್ ಶೋ ಯು ದ ವ್ಯೂ ಫ್ರಮ್ ದಿ 5th floor ಆಫ್ ಅವರ್ ಹೋಟೆಲ್. ಗೈಸ್ ಬಿಸ್ಲು, ಯಪ್ಪ ದೇವ್ರೆ ನೋಡಿ. ಬಿಲ್ಡಿಂಗ್ಸ್ 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 ಬಿಲ್ಡಿಂಗ್ಸ್, ಇನ್ನೇನ್ ಕಾಣೋದಿಲ್ಲ. ಬಟ್ ಇದು ನೋಡೋದಕ್ಕೆ ಒಂಥರ ಚಂದ. ಅಂಡ್ ನೋಡಿ ಅಲ್ಲಿ ರೋಡ್ಸ್. ನಮ್ಮ ರೂಮ್ ಇಂದ ವ್ಯೂ ನನಗೆ ಇಷ್ಟ ಆಯ್ತು. ಅಪ್ಪ ಬಿಸಿಲು ಗೈಸ್, ಬಿಸಿಲಲ್ಲಿ 1 second ಇರೋಕ್ಕಾಗ್ತಾಯಿಲ್ಲ. ಅಂದರೆ ಹೆಂಗಂದ್ರೆ ಫುಲ್ ಬಿಸಿ ಬಿಸಿಲು. ಅಯ್ಯೋ ಥೂ, ಏನೋ ಹೇಳ್ತಾ ಇದ್ದೀನಿ ಬಟ್ ನಿಮ್ಗೆ ಅರ್ಥ ಆಗ್ತಾ ಇದಲ್ಲ ನಾನು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ. ಬಟ್ಟೆ ಎಲ್ಲ 1 secondಲ್ಲಿ ಬಿಸಿ ಆಗೋಯ್ತು, ತಲೆ ಎಲ್ಲ. ನಮ್ಮ ಇಂಡಿಯಾ ಅಲ್ಲಿ ನಾವೊಂದು 1/2 hour 1 hour ಬಿಸಿಲಲ್ಲಿ ಕುತ್ಕೊಂಡ್ರೆ ಈ ಥರ ಫುಲ್ಲು ಬಿಸಿಲಿರುತ್ತೆ. ನಾವೇ ತಲೆ ಸ್ನಾನ ಮಾಡ್ಕೊಂಡು ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋಷ್ಟ್ರಲ್ಲಿ ತಲೆ ಒಣಗೋಗಿರುತ್ತೆ ಅನ್ಸುತ್ತೆ. ವಿಲ್ ಯು ಸ್ವಿಮ್? ಎಸ್, ಓಕೆ ಓಕೆ, ಯು ಕ್ಯಾನ್ ಲರ್ನ್. ಬಾರ್ ಕೌಂಟರ್, ಜ್ಯೂಸ್ ಕೌಂಟರ್ ಏನೋ ಇದೆ ಗೈಸ್ ಇಲ್ಲಿ. ನೈಟ್ ಇಲ್ಲಿ 7 o'clock ಕ್ಲೋಸ್, ಓಕೆನಾ? ಬಟ್ ನೈಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಗೈಸ್. ನಾನು ಸ್ವಿಮ್ ಮಾಡೋದಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಯಾವಾಗ್ಲಾದ್ರೂ ನಾನು ಸ್ವಿಮ್ ಮಾಡ್ಬೇಕು ಅಂದಾಗ ಇಲ್ಲ ನಾನು ಬರೋಲ್ಲ ಅಂತ ಹೇಳಂಗಿಲ್ಲ. ಹೌದು ಗೈಸ್, ಇವರಿಗೆ ನೀರಂದ್ರೆ ಇಷ್ಟ. ಬಟ್ ಇಲ್ಲಿ ಐ ಥಿಂಕ್ ನೀವೇ ಬಿಸಿ ಇರುತ್ತೇನೋ ನೀರೆಲ್ಲ ಫುಲ್ ಬಿಸಿ ಇರುತ್ತೇನೋ ಗೈಸ್, ಸುಡ್ತಾ ಇರುತ್ತೇನೋ ಹೋಗಿ. ರೆಸ್ಟೋರೆಂಟ್ ತರ ಇದೆ ಇಲ್ಲಿ ನೋಡಿ. ಅಲ್ಲೆಲ್ಲ ಕುತ್ಕೊಂಡು ಮಸ್ತಾಗಿ ವ್ಯೂ ಎಂಜಾಯ್ ಮಾಡ್ತಾ. ಬಟ್ ತುಂಬಾ ಬಿಸಿಲು, ಅಲ್ಲೆಲ್ಲ ಕೂರಕ್ಕಾಗಲ್ಲ. ಇನ್ನು ಸ್ವಲ್ಪ ನೆರಳಿದೆ, ಸೊ ಇಲ್ಲಿ ಕುತ್ಕೊಳ್ಳೋಣ ಗೈಸ್. ನನ್ಗೆ ಬೇಜಾರಾಗ್ತಾ ಇದೆ, ಯಾಕೆ ಗೊತ್ತಾ? ಮೈಕ್ ನಾನು ಡಿಜಿಟೆಕ್ ಮೈಕ್ ತಗೊಂಡಿದ್ದೆ ಲೈಕ್ ಈ ಟ್ರಿಪ್ಪಿಗೆ ಯೂಸ್ ಆಗುತ್ತೆ ಅಂದ್ರೆ. ಇವಾಗ ನಾನು ಮಾತಾಡ್ಬೇಕಾದ್ರೆ ಎಲ್ಲ ಫೋನ್ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದು ಮಾತಾಡಿದ್ರೆ ಅದು ಸೌಂಡ್ ಕೇಳಿಸೋದಿಲ್ಲ, ಓಕೆನಾ? ಸೊ ಐ ಥಾಟ್ ದಟ್ ಯೂಸ್ ಆಗುತ್ತೆ ಮೈಕ್ ಇರಬೇಕು ಅಂತ ಮೈಕ್ ತಗೊಂಡೆ ನಾನು. ಐ ವಾಸ್ ಪ್ಲಾನಿಂಗ್ ಫಾರ್ ಅ ಕ್ಯಾಮ್ರಾ, ಅಂದರೆ ಕ್ಯಾಮ್ರಾ ಒಟ್ಟಿಗೆ ಮೈಕ್ ಬರುತ್ತಲ್ವ, ಸೊ ಅದನ್ನ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಅದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಗುತ್ತೆ ಸದ್ಯಕ್ಕೆ, ಮೈಕ್ ತಗೊಳ್ಳೋಣ ಅಂತ ಮೈಕ್ ತಗೊಂಡೆ. ಬಟ್ ಅದು ರಿಸೀವರ್ದು ಪಿನ್ ಕಿತ್ತೋಗಿದೆ, ಓಕೆನಾ? ನಮಗೆ ಡ್ಯುಯಲ್ ಕನೆಕ್ಟರ್ ಬರುತ್ತೆ ಅಲ್ವಾ, ಈ ಕಡೆ ಸಿ ಪಿನ್, ಈ ಕಡೆ ಐಫೋನ್ದು ಪಿನ್ ಕಿತ್ತೋಗ್ಬಿಟ್ಟಿದೆ. ಎಲ್ಲೂ ಸಿಗ್ತಾ ಇಲ್ಲ ಗೈಸ್. ಅದು ಹೊಸಕೋಟೆಯಲ್ಲಿರೋ ಮೊಬೈಲ್ ಶಾಪ್ ಎಲ್ಲ ಹುಡ್ಕಿದ್ವಿ. ಇಲ್ಲಿ ಬಂದು ನಾವು ಮಾಲ್ಗೆ ಹೋಗಿದ್ವಲ್ಲ, ಅಲ್ಲಿನೂ ಹುಡ್ಕಿದ್ವಿ. ಬಟ್ ಎಲ್ಲೂ ಸಿಗ್ತಾ ಇಲ್ಲ. ಅದು ಆನ್ಲೈನಲ್ಲಿ ಕೂಡ ಸಿಗ್ತಾ ಇಲ್ಲ. ನಂಗೆ ಬೇಜಾರಾಗ್ತದೆ. ಹೊಸ ಮೈಕ್, ಬಟ್ ಈ ಟ್ರಿಪ್ಪಿಗೆ ಅಂತ ತಗೊಂಡಿದ್ದು, ಇಲ್ಲೇ ಯೂಸ್ ಮಾಡಕ್ ಆಗ್ತಾ ಇಲ್ಲ. ಇಟ್ಸ್ ಫೀಲಿಂಗ್ ಬ್ಯಾಡ್. ಬಟ್ ಯಾ, ಬನ್ನಿ. ಈ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಲ್ಲ. ಇದ್ರ ಅಪೋಸಿಟ್ ಅಲ್ಲೇ ನಮ್ಮ ಹೋಟೆಲ್ ಇರೋದು.
ಸ್ವಿಮ್ಮಿಂಗ್ ಎಲ್ಲ ಕಲ್ತಿರ್ಬೇಕು ಅಲ್ವಾ, ಚೆನ್ನಾಗಿರತ್ತೆ ಈ ತರ ಎಲ್ಲ ಬಂದಾಗ. ನಾನು ಹೇಳ್ತಾನೆ ಇದೀನಿ ಗೈಸ್ ಇವರಿಗೆ ಸ್ವಿಮ್ಮಿಂಗ್ ಕಲ್ಯಾಣ ಅಂತ. ನೋಡೋಣ ಟೈಮ್ ಯಾವಾಗ ಕುಡಿ ಬರುತ್ತೆ ಅಂತ. ಯಾರು ಇಲ್ಲ ಇವಾಗ ಸದ್ಯಕ್ಕೆ. ನಾವಿಲ್ಲಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡೋಣ ಬನ್ನಿ. ಇಲ್ಲಿ ಗಾಳಿ ಬೀಸ್ತಾ ಇದೆ, ಬಟ್ ಬಿಸಿ ಗಾಳಿ. ಸ್ವಿಮ್ಮಿಂಗ್ ಕಲಿತಾ ಇದ್ದಾರೆ ನಾನು ಇವ್ರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನ್ ಗೊತ್ತಾ ಚಾಲೆಂಜ್? ಇಲ್ಲಿಂದ ಹೋಗೋಷ್ಟ್ರಲ್ಲಿ ಸ್ವಿಮ್ಮಿಂಗ್ ಕಲ್ತ್ಬಿಟ್ಟು ಹೋಗ್ಬೇಕು ಗೈಸ್. ನೋಡೋಣ ಎಷ್ಟಾಗುತ್ತೆ. ಅಟ್ಲೀಸ್ಟ್ ಒಂದು 50-60% ಆದ್ರೂ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನಮ್ಗೆ ಇದು ಫ್ರೀ ಆಕ್ಸೆಸ್. ಮಾರ್ನಿಂಗ್ 7 to ಈವ್ನಿಂಗ್ 7 ವರ್ಗು ಬಂದು ಆರಾಮಾಗಿ ಕಲಿಬೋದು. ನೋಡೋಣ, ವಿಲ್ ಟ್ರೈ. ನೋಡೋಣ ನಮ್ಮಿಬ್ರಲ್ಲಿ ಯಾರು ಕಲಿತಾರೆ ಅಂತ. ವಿಡಿಯೋಸ್ ಎಲ್ಲ ನೋಡ್ಕೊಂಡು ಮಸ್ತ್ ಕಲ್ತ್ಬಿಡ್ಬೇಕು ಗೈಸ್. ಇಲ್ಲಿ ನೋಡಿ ಈ ತರ ಕಾಣ್ತಾ ಇದೆ. ಇಲ್ಲಿ ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ. ಈ ಒಂದು ಸೆಟಪ್ ನಂಗೆ ಇಷ್ಟ ಆಯ್ತು. ಬನ್ನಿ ಗೈಸ್, 10 ನಿಮಿಷಕ್ಕೆ ಬೆವ್ತೋಗ್ಬಿಟ್ಟೆ ನಾನು. ರೂಮ್ಗೆ ಹೋಗಿ ಎಸಿ ನಾ ಫಸ್ಟ್ ಟೈಮ್ 18 ಡಿಗ್ರಿ ಇಡ್ತೀನಿ ನಾನು ಇವಾಗ. ನೋಡಿ ಎಸಿನ ಬಂದಾಗ್ಲಿಂದ ಆಲ್ಮೋಸ್ಟ್ 23-22 ಅಷ್ಟೇ ಓಕೆನಾ. ಬಟ್ ಇವಾಗ ನಾನು 18 ಡಿಗ್ರಿಗೆ ಇಡ್ತೀನಿ. 18 ಡಿಗ್ರಿಗೆ ಇಟ್ಟಿದ್ದೀನಿ. ಬಂದಾಗ್ಲಿಂದ ಮೇಬಿ ಇವತ್ತೇ ಅಷ್ಟಿಗೆ ಇಟ್ಟಿರೋದು ನಾನು. ಯಪ್ಪ ಬೆವ್ತೋಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದ್ದೀನಿ ನಾನು ಗೈಸ್. ಹೆಂಗೆ ಜೀವನ ಮಾಡ್ತಾರೆ ಇಲ್ಲಿ? ಮೇ ಬಿ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆ ಇಲ್ಲಿನ ಜನಕ್ಕೆ ರೂಢಿ ಆಗ್ಬಿಟ್ಟಿರತ್ತೇನೋ. ಬಟ್ ಕಷ್ಟ ಇದೆ ಹೊರಗಡೆಯಿಂದ ಬಂದು ಇಲ್ಲಿ ವೆದರ್ಗೆ ಎಲ್ಲ ಅಡ್ಜಸ್ಟ್ ಆಗೋದು. ಇಟ್ಸ್ ರಿಯಲಿ ಡಿಫಿಕಲ್ಟ್. ನಾವೆಲ್ಲ ನಮ್ಮ ಕಡೆ ಐ ಮೀನ್ ಇಂಡಿಯಾ ಅಲ್ಲಿ ಬೆಂಗಳೂರಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದರೆ ಆರಾಮಾಗಿ 1 hourವರೆಗೂ ಆರಾಮಾಗಿ ಇರ್ಬೋದು. ಆಮೇಲೆ ಸ್ವಲ್ಪ ನಮಗೆ ಬಿಸಿಲು ಅಂತ ಅನಿಸ್ಬಹುದೇನೋ. ಬಟ್ ಈ ಕಡೆ ಎಲ್ಲ 10 ನಿಮಿಷ ಜಸ್ಟ್ 10 ಮಿನಿಟ್ಸ್ಗೇನೆ ಆಗಲಿಲ್ಲ. ಆ್ಯಂಡ್ ನನಗೆ ಹೆಂಗಾಗುತ್ತೆ ಅಂತಂದರೆ ನಂಗೆ ಉಸಿರಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ತುಂಬ ಬಿಸಿಲು ಒಂಥರ ಸಫೋಕೇಟ್ ಆಗೋ ಥರ ಆಗುತ್ತೆ.